ಅಸ್ಸಲಾಮು ಅಲೈಕುಮ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ HR ಫುಡ್ಸ್. ಹೇಗಿದ್ದೀರಿ ಎಲ್ಲರೂ? ಇವತ್ತು ಬಟಾಣಿ ಮತ್ತು ಆಲೂ ಕುರ್ಮ ಯಾವ ರೀತಿ ಮಾಡೋದಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ತುಂಬಾ ಈಸಿ ಮಾಡಲಿಕ್ಕೆ ಮತ್ತು ಬೆಳಿಗ್ಗಿನ ತಿಂಡಿ ಜೊತೆ ಅಂದರೆ ಚಪಾತಿ, ಪೂರಿ, ದೋಸೆ ಜೊತೆ ಎಲ್ಲ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಮತ್ತು ಮಾಡಲಿಕ್ಕೆ ಕೂಡ ತುಂಬಾ ಈಸಿ. ಹಾಗಾದರೆ ತಡ ಮಾಡದೆ ಯಾವ ರೀತಿ ಮಾಡೋದಂತ ನೋಡುವ ಬನ್ನಿ ಫ್ರೆಂಡ್ಸ್ ನನ್ನ ಕಿಚನಿಗೆ. ನಾನಿಲ್ಲಿ 1/4 kg ಬಟಾಣಿ ತಗೊಂಡಿದ್ದೇನೆ. ಅದನ್ನು ರಾತ್ರಿ ನಾನು ನೆನೆಸಿಟ್ಟಿದ್ದೆ ಮತ್ತು 2 ದೊಡ್ಡ ದೊಡ್ಡ ಬಟಾಟೆ ಆಲೂಗಡ್ಡೆ ಅದನ್ನು ಆಲೂಗಡ್ಡೆಯನ್ನು 2 ಭಾಗ ಮಾಡಿದ್ದೇನೆ. ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ದೇನೆ ನೋಡಿ. ವಾಶ್ ಮಾಡಿ ನಾನು ನೀರು ಸಮೇತ ಕುಕ್ಕರಿಗೆ ಹಾಕಿದ್ದೇನೆ. ಮತ್ತು ಬೇಯಲಿಕ್ಕೆ ನೀರೆಷ್ಟು ಬೇಕು ನೋಡಿಕೊಂಡು ನೀವು ಸೇರಿಸ್ಕೊಳ್ಬೋದು. ನಾನು ಇಷ್ಟೇ ನೀರು ಹಾಕ್ತೇನೆ, ಇನ್ನು ಇದಕ್ಕೆ ಜಾಸ್ತಿ ನೀರನ್ನು ಇಲ್ಲಿ ಹಾಕ್ಕೊಳ್ಳೋದಿಲ್ಲ. ಇನ್ನು ರುಚಿಗೆ ನೋಡಿಕೊಂಡು ಇಲ್ಲಿ ಉಪ್ಪು ಮತ್ತು 1/4 ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರನ್ನು ಇಲ್ಲಿ ಆ್ಯಡ್ ಮಾಡಿ ಇದನ್ನು ಮಿಕ್ಸ್ ಮಾಡಿ ನಾನು ಒಂದು 3 ವಿಸಿಲ್ ಬರುವ ತನಕ ಕೂಗಿಸ್ಕೊಳ್ಬೇಕು. 4 ಕೂಡ ಮಾಡ್ಬೋದು, ಅದು ಒಂದೊಂದು ಕುಕ್ಕರಲ್ಲಿ ಒಂದೊಂದು ಥರ ಇರ್ತದೆ, ನೀವು ನೋಡಿಕೊಂಡು ಮಾಡ್ಬೋದು. ಕೆಲವರಿಗೆ ಮ್ಯಾಶ್ ಆಗಿ ಬೇಕಂದರೆ ಸ್ವಲ್ಪ ಜಾಸ್ತಿ ಕೂಡ ವಿಸಿಲನ್ನು ಮಾಡ್ಕೊಳ್ಬೋದು ಫ್ರೆಂಡ್ಸ್. ಈಗ ಇದನ್ನು 3 ವಿಸಿಲ್ ಬರಲಿಕ್ಕೆ ಬಿಡುವ. ಈಗ ನೋಡಿ 3 ವಿಸಿಲ್ ಆಯಿತು. ನೀವು ನೋಡ್ತಾ ಇರ್ಬೋದು, ನಾನು ಸ್ವಲ್ಪನೇ ನೀರು ಹಾಕಿದೆ, ಆ ನೀರೆಲ್ಲ ಇದು ಡ್ರೈ ಆಗಿದೆ, ನೋಡ್ತಾ ಇರ್ಬೋದು ನೀವು ನೋಡಿ. ಈಗ ಬಟಾಟೆ ಕೂಡ ಒಳ್ಳೆ ರೀತಿಯಲ್ಲಿ ಬೆಂದಿದೆ. ಈಗ ಇದನ್ನು ಸೈಡಲ್ಲಿ ಇಡುವ. ಇನ್ನು ಇದಕ್ಕೆ ಮಸಾಲೆಗೆ ರೆಡಿ ಮಾಡಿಕೊಳ್ಳುವ. ಮಸಾಲೆಗೆ ಇಲ್ಲಿ ಒಂದು 4 ಮೀಡಿಯಮ್ ಸೈಜಿದು ಟೊಮೆಟೊ, ಒಂದು 4 ಬ್ಯಾಡಗಿ ಮೆಣಸು, ಒಂದು 10 ರಿಂದ 12 ಕ್ಯಾಶ್ಯೂನಟ್ ಅಂದರೆ ಗೋಡಂಬಿಯನ್ನು ನಾನು ನೆನೆಸಿಟ್ಟಿದ್ದೇನೆ. ಗೋಡಂಬಿ ಮಾತ್ರ ನೆನೆಸಿಟ್ಟದ್ದು, ಬೇರೆ ಯಾವುದು ನೆನೆಸಿಡಲಿಲ್ಲ. ಈಗ ಮೆಣಸು, ಟೊಮೆಟೊ ಮತ್ತು ನಾವು ಸೋಕ್ ಮಾಡಿಟ್ಟಂತಹ ಕ್ಯಾಶ್ಯೂನಟ್ ಇದಕ್ಕೇ ಹಾಕ್ಕೊಳ್ಳುವ. ಈ ನೀರು ಕೂಡ ಹಾಕ್ಕೊಳ್ಳುವ. ನೀರು ನಾನು ಚೆನ್ನಾಗಿ ವಾಶ್ ಮಾಡಿಯೇ ಇದನ್ನು ನೆನೆಸಿಟ್ಟದ್ದು. ಸೊ ಆ ನೀರನ್ನು ಕೂಡ ನಾನಿಲ್ಲಿ ಹಾಕ್ತಾ ಇದ್ದೇನೆ. ಮತ್ತು ನಿಮಗೆ ಗ್ರೈಂಡ್ ಮಾಡಲಿಕ್ಕೆ ಬೇಕಿರುವ ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು ಫ್ರೆಂಡ್ಸ್. ಈಗ ನೋಡಿ ಈ ರೀತಿ ಗ್ರೈಂಡ್ ಮಾಡ್ಕೊಳ್ಬೇಕು. ತುಂಬ ಸ್ಮೂತ್ ಕೂಡ ಬೇಡ, ಹಾಗೆ ತುಂಬ ರಫ್ ಕೂಡ ಬೇಡ, ಈ ರೀತಿ ಆದರೆ ಸಾಕು. ಈಗ ಇದು ಕೂಡ ರೆಡಿಯಾಗಿದೆ ಮಸಾಲೆ. ಇನ್ನಿದನ್ನು ಸೈಡಲ್ಲಿ ಇಡುವ. ಇನ್ನು ಗ್ಯಾಸಲ್ಲಿ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು 2 ಕ್ಯೂಬ್ ನಾನು ಬಟರನ್ನು ಇಲ್ಲಿ ಹಾಕ್ತಾ ಇದ್ದೇನೆ. ಈಗ ಬಟರ್ ಇಲ್ಲಾಂದರೆ ನೀವು ಆಯಿಲ್ ಕೂಡ ಹಾಕ್ಬೋದು, ಅಥವಾ ಅರ್ಧ ಆಯಿಲ್ ಮತ್ತು ಅರ್ಧ ಬಟರ್ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು. ಈಗ ಇದೇ ಬಟರಿಗೆ ನಾನೊಂದು ಸ್ವಲ್ಪ ಜೀರಿಗೆಯನ್ನು ಇಲ್ಲಿ ಹಾಕ್ತಾ ಇದ್ದೇನೆ ಮತ್ತು ಒಂದು ಬ್ಯಾಡಗಿ ಮೆಣಸನ್ನು ಈ ರೀತಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಇದು ಹಾಕೋದ್ರಿಂದ ಫ್ಲೇವರ್ ಒಳ್ಳೆ ಬರ್ತದೆ. ಕೆಲವರಿಗೆ ಇಷ್ಟ ಇಲ್ಲದಿರ್ಬೋದು, ಆವಾಗ ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಬೋದು. ಇನ್ನು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಳ್ಳುವ. ಬಟರೆಲ್ಲ ಮೆಲ್ಟ್ ಆಯಿತು, ನೋಡ್ತಾ ಇರ್ಬೋದು. ಇನ್ನು ಈ ಪಾಯಿಂಟಲ್ಲಿ ಒಂದು 2-3 ಎಸಳು ಕರಿ ಲೀವ್ಸನ್ನು ಇಲ್ಲಿ ಹಾಕ್ಕೊಂಡು ಬಿಡುವ ಫ್ರೆಂಡ್ಸ್. ಇನ್ನು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮಿಕ್ಸ್ ಮಾಡಿ ಆದ ನಂತರ ಒಂದು ದೊಡ್ಡ ಸೈಜಿದು ಒಂದೇ ಒಂದು ಆನಿಯನ್ ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇದಕ್ಕೆ ಹಾಕಿದ್ದೇನೆ. ಹಾಕಿ ಇನ್ನು ಸ್ವಲ್ಪ ಸಾಫ್ಟ್ ಆಗುವ ತನಕ, ಅಂದರೆ ಈ ಆನಿಯನ್ ಪಿಂಕಿಶ್ ಕಲರ್ ಬರುವ ತನಕ ನಾವು ಇದನ್ನು ಫ್ರೈ ಮಾಡಿಕೊಳ್ಳುವ. ಜಾಸ್ತಿ ಮಾಡಬೇಕಂತ ಏನಿಲ್ಲ. ಈಗ ಸಾಫ್ಟ್ ಆಗಿದೆ, ನೀವು ನೋಡ್ತಾ ಇರ್ಬೋದು. ಇನ್ನು ನಾವಿಲ್ಲಿ ಗ್ರೈಂಡ್ ಮಾಡಿ ಇಟ್ಟಿದ್ದೇವಲ್ಲ ಮಸಾಲೆ, ಅದನ್ನು ಇದಕ್ಕೆ ಹಾಕ್ಕೊಂಡು ಬಿಡುವ. ಕ್ಯಾಶು, ಮೆಣಸು ಮತ್ತು ಟೊಮೆಟೊ ಇನ್ನಿದಕ್ಕೆ ಹಾಕ್ಕೊಂಡು ಇದನ್ನು ಕೂಡ ನಾವು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕು ಆಯಿಲಲ್ಲಿ. ಇದರ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು, ಅಲ್ಲಿ ತನಕ ನಾವು ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಎಲ್ಲ ಹಸಿ ಸ್ಮೆಲ್ ಹೋದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ನಾನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊರಿಯಾಂಡರ್ ಪೌಡರ್, ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಪೌಡರ್, 1/4 ಟೀ ಸ್ಪೂನ್ ಇಲ್ಲಿ ಟರ್ಮರಿಕ್ ಪೌಡರನ್ನು ಇದಕ್ಕೆ ಆ್ಯಡ್ ಮಾಡಿದ್ದೇನೆ. ಇದನ್ನು ಕೂಡ ಇದೇ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಮತ್ತು ನೀವು ಖಾರ ಇಲ್ಲಿ ಹೆಚ್ಚು ಕಮ್ಮಿ ನೀವು ಮಾಡ್ಕೊಳ್ಬೋದು. ನಾವೀಗ ಟೊಮೆಟೊ ಈಗ ಗ್ರೈಂಡ್ ಮಾಡುವಾಗ ಒಂದು 4 ಮೆಣಸು ಹಾಕಿದ್ದೇವೆ, ಅದರಲ್ಲಿ ಕೂಡ ಖಾರ ಇರ್ತದೆ. ಮತ್ತು ಇನ್ನು ಖಾರ ನಿಮಗೆ ಜಾಸ್ತಿ ಬೇಕಂತಿದ್ರೆ ಖಾರದ ಪುಡಿ ಇಲ್ಲಿ ನೀವು ಹಾಕ್ಕೊಳ್ಬೋದು. ನನಗೆ ಈ ಖಾರ ಸಾಕು, ಸೊ ನಾನು ಅಷ್ಟೇ ಹಾಕಿದ್ದೇನೆ, ಆಯಿತಾ. ಇನ್ನಿದಕ್ಕೆ ಈ ಮಸಾಲೆಗೆ ನೋಡಿಕೊಂಡು ಉಪ್ಪನ್ನು ಸೇರಿಸಿ ಆದ ನಂತರ ಇದನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದೆಲ್ಲ ಮಿಕ್ಸ್ ಆದ ನಂತರ ಈಗ ನಾವು ಬಟಾಣಿಯನ್ನು ಬೇಯಿಸಿಟ್ಟಿದ್ದೇವಲ್ಲ, ಅದು ಬಟಾಣಿ ಮಾತ್ರ ಇದಕ್ಕೆ ಹಾಕ್ಕೊಳ್ಳುವ. ಆಲೂಗಡ್ಡೆನ ಹಾಕೋದು ಬೇಡ, ಆಲೂಗಡ್ಡೆನ ಸೈಡಲ್ಲಿ ಇಡುವ, ಅದು ಮತ್ತೆ ಹಾಕಿದ್ರಾಯಿತು. ಈ ಬಟಾಣಿಯನ್ನು ಇದಕ್ಕೆ ಚೆನ್ನಾಗಿ ಈ ಮಸಾಲೆ ಏನುಂಟು ಅದರಲ್ಲಿ ಮಿಕ್ಸ್ ಮಾಡಿಕೊಳ್ಳುವ. ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗಬೇಕಿದು. ಕೆಲವರಿಗೆ ಒಳ್ಳೆ ಮ್ಯಾಶ್ ಆಗಿ ಬರಬೇಕಂತಿದ್ರೆ ಬಟಾಣಿ ನೀವು 1 ವಿಸಿಲನ್ನು ಇಲ್ಲಿ ಜಾಸ್ತಿ ಮಾಡ್ಕೊಳ್ಬೋದು. ನನಗೆ ಅದು ಬಾಯಿಗೆ ಸಿಗಬೇಕು, ಒಳ್ಳೆ ಮ್ಯಾಶ್ ಆಗಬಾರ್ದು ಬಟಾಣಿ, ಅದಕ್ಕೆ ನಾನಿಲ್ಲಿ 3 ವಿಸಿಲನ್ನು ಇಲ್ಲಿ ಮಾಡಿದ್ದೇನೆ. ಕುರ್ಮಕ್ಕೆ ಇದೇ ರೀತಿ ಇರ್ತದಲ್ವ, ಸೊ ನಾನು ಈ ರೀತಿ ಮಾಡಿದ್ದೇನೆ. ನಿಮಗೆ ಹೆಚ್ಚು ಬೇಯಬೇಕಂತಿದ್ರೆ 1 ವಿಸಿಲ್ ಜಾಸ್ತಿ ಮಾಡ್ಬೋದು. ಈಗೆಲ್ಲ ಮಿಕ್ಸ್ ಮಾಡಿ ಆಯಿತು, ಸ್ವಲ್ಪ ದಪ್ಪ ಆಗಿದೆ. ಸೊ ನಾನಿಲ್ಲಿ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ತಿದ್ದೇನೆ. ನಾವು ಮಸಾಲೆ ಗ್ರೈಂಡ್ ಮಾಡಿದ್ದೇವಲ್ಲ, ಅದೇ ಮಿಕ್ಸಿ ಜಾರಿಗೆ ಇಲ್ಲಿ ನೀರನ್ನು ಹಾಕಿ ಆ ನೀರನ್ನು ಇದಕ್ಕೆ ಹಾಕಿದ್ದೇನೆ. ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮನ್ನು ಕೂಡ ನಾನಿಲ್ಲಿ ಸೇರಿಸಿದ್ದೇನೆ. ಇದು ಕೂಡ ನೀವು ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋ. ಮಿಕ್ಸ್ ಎಲ್ಲ ಮಾಡಿ ಆದ ನಂತರ ಲಿಡ್ ಕ್ಲೋಸ್ ಮಾಡಿ ಒಂದು ಸಲ ಚೆನ್ನಾಗಿ ಕುದಿ ಬರುವ ತನಕ ಬಿಟ್ಟು ಬಿಡುವ. ಬಟಾಣಿ ಎಲ್ಲ ಬೆಂದದ್ದೇ ಅಲ್ವಾ, ಜಾಸ್ತಿ ಬೇಯಲಿಕ್ಕೆ ಏನಿಲ್ಲ ಇಲ್ಲಿ. ಈಗ ಚೆನ್ನಾಗಿ ಕುದೀತಾ ಉಂಟು, ನೀವು ನೋಡ್ತಾ ಇರ್ಬೋದು ನೋಡಿ. ಇನ್ನು ಈ ಪಾಯಿಂಟಲ್ಲಿ ನಾವು
ಆಲೂಗಡ್ಡೆ ನಾವು ತೆಗೆದಿಟ್ಟಿದ್ದೇವಲ್ಲ ಬೇಯಿಸಿದ್ದು, ಅದನ್ನು ಕೈಯಲ್ಲಿ ಮ್ಯಾಶ್ ಮಾಡಿ ಅಥವಾ ಸ್ಪೂನಲ್ಲಿ ಮ್ಯಾಶ್ ಮಾಡಿ ಅದನ್ನು ಇದಕ್ಕೆ ಹಾಕ್ಕೊಂಡು ಬಿಡುವ. ನಾವು ಕಟ್ ಮಾಡಿ ಹಾಕೋದಕ್ಕಿಂತ ಇದು ಒಳ್ಳೆ ಟೇಸ್ಟ್ ಬರ್ತದೆ ಈ ರೀತಿ ನಾವು ಮ್ಯಾಶ್ ಮಾಡೋದ್ರಿಂದ. ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಕಸೂರಿ ಮೇಥಿಯನ್ನು ಕೂಡ ನಾನಿಲ್ಲಿ ಇದಕ್ಕೆ ಹಾಕಿದ್ದೇನೆ. ಮತ್ತು ಒಂದು ಅರ್ಧ ಹೋಳು ಲಿಂಬೆ ರಸ ಇದನ್ನು ಕೂಡ ಇಲ್ಲಿ ಇದಕ್ಕೆ ಹಾಕ್ಕೊಂಡು ಬಿಡುವ. ಈ ಎಲ್ಲವನ್ನು ಕೂಡ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಎಲ್ಲ ಹಾಕಿ ಆದ ನಂತರ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು. ನಾವು ಲಿಂಬೆ ರಸ ಹಾಕಿದ್ದೇವಲ್ಲ, ಆ ಲಿಂಬೆ ರಸ ಕೂಡ ಚೆನ್ನಾಗಿ ಎಲ್ಲ ಮಸಾಲೆಗೆ ಕೂಡ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಓಕೆ, ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯ್ತಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ. ಹಾಗೆಯೇ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡದೆ ಹೋಗಬೇಡಿ. ಸೈಡಲ್ಲಿ ಬೆಲ್ಲೈಕನ್ ಇದೆ, ಅದನ್ನು ಕೂಡ ಪ್ರೆಸ್ ಮಾಡಿ ನನ್ನ ರೆಸಿಪಿದು ನೋಟಿಫಿಕೇಷನ್ ನಿಮಗೆ ಬರ್ತದೆ ಫ್ರೆಂಡ್ಸ್. ಪ್ಲೀಸ್ ನನಗೆ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು. ಒಳ್ಳೆ ರೀತಿ ಸಪೋರ್ಟ್ ಮಾಡಿದ್ದೀರಿ, ಇನ್ನೂ ಕೂಡ ಮುಂದಕ್ಕೆ ನನಗೆ ಒಳ್ಳೆ ರೀತಿ ನೀವು ಸಪೋರ್ಟ್ ಮಾಡಬೇಕಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ. ಈಗ ನೋಡಿ, ಇದೆಲ್ಲ ಕೂಡ ಚೆನ್ನಾಗಿ ಮಿಕ್ಸ್ ಆಗ್ತಾ ಉಂಟು. ಮಿಕ್ಸ್ ಆಗಿದೆ ಈಗ ನೋಡಿ, ಆಯಿತು. ಇನ್ನು ಗ್ಯಾಸ್ದು ಫ್ಲೇಮನ್ನಲ್ಲಿ ಆಫ್ ಮಾಡುವ. ಇನ್ನಿದನ್ನು ನಾವು ಪ್ಲೇಟಿಗೆ ಮಾಡ್ಬೋದು. ನಾನಿಲ್ಲಿ ನೋಡಿ ಬಿಸಿ ಬಿಸಿ ಚಪಾತಿ ಮಾಡಿದ್ದೇನೆ. ಆ ಚಪಾತಿ ಜೊತೆ ತಿನ್ನುವ ಅಂತ ಹೇಳಿ ನಾನು ಈ ಕುರ್ಮವನ್ನು ರೆಡಿ ಮಾಡಿದ್ದೆ. ನೀವು ಚಪಾತಿ, ಪೂರಿ, ದೋಸೆ ಯಾವುದಕ್ಕೂ ಕೂಡ ಇಲ್ಲಿ ರೆಡಿ ಮಾಡ್ಕೊಳ್ಬೋದು. ಒಂದು ಬೈಟ್ ನಾನು ತಿಂದು ನೋಡ್ತೇನೆ ಹೇಗೆ ಆಗಿದೆ ಅಂತ ಹೇಳಿ. ನೀವು ನೋಡ್ತಿರ್ಬೋದು ಎಷ್ಟು ಬೇಗ ರೆಡಿ ಆಗಿದೆ ಅಂತ ಹೇಳಿ. ತುಂಬ ಈಸಿ ಮಾಡಲಿಕ್ಕೆ, ಏನು ಕಷ್ಟ ಇಲ್ಲ. ಇದನ್ನು ಮಕ್ಕಳ ಲಂಚ್ ಬಾಕ್ಸಿಗೂ ಕೊಡ್ಬೋದು. ಮತ್ತು ಆಫೀಸಿಗೆಲ್ಲ ಹೋಗುವವರಿದ್ದರೆ, ಕೆಲಸಕ್ಕೆ ಹೋಗುವವರಿದ್ದರೆ ಎಲ್ಲ ತಗೊಂಡು ಹೋಗಲಿಕ್ಕೆ ತುಂಬಾ ಈಸಿ ಆಗ್ತದೆ. ನಾನು ಒಂದು ಬೈಟ್ ತಿಂದು ನೋಡ್ತೇನೆ ಹೇಗೆ ಆಗಿದೆ ಅಂತ ಹೇಳಿ. ವಾವ್, ಸೂಪರ್ ಆಗಿದೆ. ನನಗೆ ತಡಿಲಿಕ್ಕೆ ಆಗೋದಿಲ್ಲ, ಅಂದರೆ ಒಂದು ಬೈಟ್ ಸಾಕಾಗಲಿಲ್ಲ. ಇನ್ನೂ ಕೂಡ 2-3 ಬೈಟ್ ತಗೊಳ್ತಾ ಇದ್ದೇನೆ. ಖಂಡಿತವಾಗಿಯೂ ನಾನು ಹೇಳಿದ್ದೇನಂತಾದರೂ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಒಳ್ಳೆಯದಾಗ್ತದೆ, ತುಂಬ ಟೇಸ್ಟಿ ಆಗ್ತದೆ. ಒಂದು ಸಲ ಟ್ರೈ ಮಾಡಿ. ನಾನು ಇನ್ನೊಂದು ರೆಸಿಪಿಯೊಂದಿಗೆ ಬರ್ತೇನೆ. ಅಲ್ಲಿ ತನಕ ಬೈ ಬಾಯ್.